ಎಲ್ಲರಿಗೂ ನಮಸ್ಕಾರ. ಮಲ್ಟಿಪಲ್ ಮೈಲೋಮಾದ ಚಿಕಿತ್ಸೆಯಲ್ಲಿ ಮೊದಲ ಹಂತದ ಚಿಕಿತ್ಸೆ ಮುಗಿದಾಗ ಒಂದು ದೊಡ್ಡ ಸಮಾಧಾನ ಆಗುತ್ತೆ. ಆದ್ರೆ ಆ ಸ್ಥಿತಿಯನ್ನ ಹಾಗೆಯೇ ಕಾಪಾಡಿಕೊಳ್ಳೋದು ಹೇಗೆ? ಇಲ್ಲೇ ನೋಡಿ, ನಿರ್ವಹಣಾ ಚಿಕಿತ್ಸೆ ಅಥವಾ ಮೇಂಟೆನೆನ್ಸ್ ಥೆರಪಿ ಅನ್ನೋದು ಮುಖ್ಯವಾಗುತ್ತೆ. ಹಾಗಾದ್ರೆ ಬನ್ನಿ, ಈ ಪ್ರಮುಖ ಹಂತದ ಬಗ್ಗೆ ಸರಳವಾಗಿ, ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ಆರಂಭಿಕ ಚಿಕಿತ್ಸೆ ಆದ್ಮೇಲೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಆಮೇಲೆ ಮುಂದಿನ ಚಿಕಿತ್ಸೆಯ ದಾರಿನಕ್ಷೆ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಹಾಗೆಯೇ ನಿರ್ವಹಣಾ ಚಿಕಿತ್ಸೆ ಅಂದ್ರೆ ಏನು, ಅದರ ಲಾಭ ನಷ್ಟಗಳೇನು, ನಿಜವಾಗಿ ಈ ಚಿಕಿತ್ಸೆ ಹೇಗಿರುತ್ತೆ, ಮತ್ತೆ ಕೊನೆಯದಾಗಿ ವೈದ್ಯರ ಜೊತೆ ಈ ಬಗ್ಗೆ ಹೇಗೆ ಮಾತಾಡ್ಬೇಕು ಅನ್ನೋದನ್ನ ಚರ್ಚಿಸೋಣ. ಮೊದಲನೇ ಭಾಗ, ಆರಂಭಿಕ ಚಿಕಿತ್ಸೆ ಅಂದ್ರೆ ರೋಗದ ಮೇಲಿನ ಮೊದಲ ಸುತ್ತಿನ ಹೋರಾಟ ಮುಗಿದಿರುತ್ತೆ. ಈಗ ಮುಂದೆ ಏನು ಅನ್ನೋದನ್ನ ನಿರ್ಧರಿಸೋಕೆ ನಾವು ಸಿದ್ಧರಾಗಿದ್ದೇವೆ. ಸಹಜವಾಗಿಯೇ ಒಂದು ಪ್ರಶ್ನೆ ಮೂಡುತ್ತೆ ಅಲ್ವಾ? ಮೊದಲ ಹಂತದ ಟ್ರೀಟ್ಮೆಂಟ್ ಮುಗೀತು, ಈಗ ನೆಕ್ಸ್ಟ್ ಏನೋ, ನಮ್ಮ ಮುಂದಿನ ಗುರಿ ಏನೋ? ಇಲ್ಲಿಂದ ಮುಂದೆ ರೋಗವನ್ನು ದೀರ್ಘಕಾಲದವರೆಗೆ ಹತೋಟಿಯಲ್ಲಿಡಲು ಒಂದು ಗಟ್ಟಿಯಾದ ಯೋಜನೆ ಬೇಕಾಗತ್ತೆ. ಹಾಗಾದ್ರೆ ಈ ಪೂರ್ತಿ ಚಿಕಿತ್ಸೆಯ ಪ್ಲಾನಲ್ಲಿ ಈ ನಿರ್ವಹಣಾ ಚಿಕಿತ್ಸೆ ಅನ್ನೋದು ಎಲ್ಲಿ ಬರುತ್ತೆ? ಬನ್ನಿ, ಆ ಇಡೀ ಚಿಕಿತ್ಸೆಯ ದಾರಿನಕ್ಷೆಯನ್ನ ಒಮ್ಮೆ ನೋಡೇ ಬಿಡೋಣ. ನೋಡಿ, ಚಿಕಿತ್ಸೆಯ ಹಾದಿಯಲ್ಲಿ ಮುಖ್ಯವಾಗಿ 2 ದಾರಿಗಳಿವೆ. ಒಂದು ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ಗೆ ಅರ್ಹರಾಗಿರೋರ್ಗೆ, ಇನ್ನೊಂದು ಅದಕ್ಕೆ ಅರ್ಹರಲ್ಲದವರಿಗೆ. ಆದ್ರೆ ಗಮನಿಸಬೇಕಾದ ವಿಷಯ ಏನಂದ್ರೆ, ದಾರಿ ಬೇರೆ ಬೇರೆ ಆದ್ರೂ 2 ಹಾದಿಗಳು ಬಂದು ಸೇರೋದು ಒಂದೇ ಕಡೆಗೆ, ಅದುವೇ ನಿರ್ವಹಣಾ ಚಿಕಿತ್ಸೆ. ಅಂದ್ರೆ ಇದು ಎಷ್ಟು ಮುಖ್ಯ ಅಂತ ನೀವೇ ಯೋಚಿಸಿ. ಈ ಚಿಕಿತ್ಸಾ ಪಯಣದಲ್ಲಿ ಎಲ್ಲರಿಗೂ ಮೊದಲನೇ ಸ್ಟೆಪ್ ಇಂಡಕ್ಷನ್ ಚಿಕಿತ್ಸೆ. ಇದರ ಕೆಲ್ಸ ದೇಹದಲ್ಲಿರೋ ಮೈಲೋಮಾ ಸೆಲ್ಗಳ ಸಂಖ್ಯೆಯನ್ನ ಆದಷ್ಟು ಬೇಗ ಕಡಿಮೆ ಮಾಡೋದು. ಇದು ಸುಮಾರು 3ರಿಂದ 6 ಸೈಕಲ್ಗಳ ತನಕ ಇರುತ್ತೆ. ಇಂಡಕ್ಷನ್ ಚಿಕಿತ್ಸೆ ಮುಗಿದ ಮೇಲೆ ದಾರಿ ಎರಡಾಗುತ್ತೆ. ಇಲ್ಲಿ ವ್ಯಕ್ತಿಯ ಆರೋಗ್ಯ ಸ್ಥಿತಿ ಮತ್ತು ಇತರ ಅಂಶಗಳನ್ನ ನೋಡಿ ಕೆಲವರಿಗೆ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಮಾಡಲಾಗುತ್ತೆ, ಇನ್ನು ಕೆಲವರಿಗೆ ಇಂಡಕ್ಷನ್ ಚಿಕಿತ್ಸೆಯನ್ನೇ ಮುಂದುವರಿಸಲಾಗುತ್ತೆ. ಸರಿ, ನಾವು ನೋಡಿದ ಹಾಗೆ 2 ದಾರಿಗಳು ಬಂದು ಸೇರುವ ಆ ನಿರ್ಣಾಯಕ ಹಂತವೇ ನಿರ್ವಹಣಾ ಚಿಕಿತ್ಸೆ. ಹಾಗಾದರೆ ಬನ್ನಿ, ಇದರ ನಿಜವಾದ ಅರ್ಥ ಏನೋ, ಇದರ ಉದ್ದೇಶವಾದ್ರೂ ಏನೋ ಅಂತ ಈಗ ವಿವರವಾಗಿ ನೋಡೋಣ. ಇದರ ಉದ್ದೇಶ ತುಂಬನೇ ಸರಳ. ಆರಂಭಿಕ ಚಿಕಿತ್ಸೆಯಿಂದ ರೋಗ ನಿಯಂತ್ರಣಕ್ಕೆ ಬಂದ್ಮೇಲೆ ಅದನ್ನ ಹಾಗೇ ಬಿಡೋದಿಲ್ಲ. ಬದಲಿಗೆ ಮೈಲೋಮಾ ವಾಪಸ್ ಬರ್ದ ಹಾಗೆ ನೋಡ್ಕೊಳ್ಳಲು ನಿರಂತರವಾಗಿ ಅದರ ಕಡಿಮೆ ಡೋಸ್ನಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗುತ್ತೆ. ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಉದಾಹರಣೆ ಇದೆ. ಅಂದ್ಕೊಳ್ಳಿ, ಇಂಡಕ್ಷನ್ ಚಿಕಿತ್ಸೆ ಅನ್ನೋದು ಒಂದು ದೊಡ್ಡ ಬೆಂಕಿಯನ್ನ ನಂದಿಸೋ ಹಾಗೆ. ಆದ್ರೆ ಬೆಂಕಿ ಆರಿದ್ಮೇಲೂ ಅಲ್ಲಲ್ಲಿ ಕೆಂಡಗಳು ಹಾಗೆಯೇ ಉಳ್ದಿರ್ತವಲ್ವೇ? ಆ ಸಣ್ಣ ಕೆಂಡಗಳು ಮತ್ತೆ ದೊಡ್ಡ ಬೆಂಕಿ ಆಗದ ಹಾಗೆ ನಿರಂತರವಾಗಿ ನೀರು ಹಾಕಿ ಆರೈಕೆ ಮಾಡೋದೇ ಈ ನಿರ್ವಹಣಾ ಚಿಕಿತ್ಸೆ. ಯಾವುದೇ ಚಿಕಿತ್ಸೆಯಲ್ಲಾದ್ರೂ ಒಂದು ಪ್ಲಸ್ ಇರುತ್ತೆ, ಒಂದು ಮೈನಸ್ ಇರುತ್ತೆ ಅಲ್ವಾ? ಹಾಗೆಯೇ ಈ ನಿರ್ವಹಣಾ ಚಿಕಿತ್ಸೆಯಲ್ಲೂ ಅಷ್ಟೇ. ಒಂದು ಕಡೆ ಪ್ರಯೋಜನಗಳಿದ್ರೆ ಇನ್ನೊಂದು ಕಡೆ ಕೆಲವು ಅಪಾಯಗಳೂ ಇವೆ. ಈ ಎರಡನ್ನೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಈ ತಕ್ಕಡಿಯ 2 ಬದಿಯನ್ನು ನೋಡೋಣ ಬನ್ನಿ. ಒಂದು ಕಡೆ ಇದರಿಂದ ರೋಗ ನಿಯಂತ್ರಣದಲ್ಲಿರುವ ಸಮಯ ಅಂದ್ರೆ ರೆಮಿಷನ್ ಪೀರಿಯಡ್ ಜಾಸ್ತಿ ಆಗುತ್ತೆ, ಹಾಗೆ ಒಟ್ಟಾರೆ ಬದುಕುಳಿಯುವ ಸಾಧ್ಯತೆಯೂ ಹೆಚ್ಚಾಗುತ್ತೆ. ಆದ್ರೆ ಇನ್ನೊಂದು ಬದಿಯಲ್ಲಿ ನಿರಂತರ ಚಿಕಿತ್ಸೆಯಿಂದ ಕೆಲವು ಅಡ್ಡ ಪರಿಣಾಮಗಳಾಗಬಹುದು, ಮತ್ತೆ ನಿಯಮಿತವಾಗಿ ವೈದ್ಯರನ್ನ ಭೇಟಿ ಮಾಡ್ತಾ ಇರಬೇಕಾಗುತ್ತೆ. ಅದಕ್ಕೆ ಕೊನೆಗೆ ಇದು ವೈದ್ಯರ ಜೊತೆ ಕೂತು ಮಾತಾಡಿ ತಗೋಬೇಕಾದ ಒಂದು ವೈಯಕ್ತಿಕ ನಿರ್ಧಾರ. ಯಾಕಂದ್ರೆ ಪ್ರತಿಯೊಬ್ಬರ ಆರೋಗ್ಯ, ಜೀವನ ಶೈಲಿ ಬೇರೆ ಬೇರೆ ಇರುತ್ತೆ. ಎಲ್ಲವನ್ನೂ ಪರಿಗಣಿಸಿ ತೂಗಿ ನೋಡಿ ಒಂದು ನಿರ್ಧಾರಕ್ಕೆ ಬರ್ಬೇಕಾಗತ್ತೆ. ಸರಿ, ಇಷ್ಟೆಲ್ಲ ಆಯ್ತು. ಅದ ನಿಜವಾಣಿ ಈ ಟ್ರೀಟ್ಮೆಂಟ್ ಹೇಗಿರುತ್ತೆ? ದೈನಂದಿನ ಜೀವನದಲ್ಲಿ ಏನನ್ನ ನಿರೀಕ್ಷಿಸಬಹುದು? ಆ ಪ್ರಾಯೋಗಿಕ ವಿವರಗಳನ್ನ ಈಗ ನೋಡೋಣ. ಸಾಮಾನ್ಯವಾಗಿ ಈ ಚಿಕಿತ್ಸೆಯಲ್ಲಿ ರೆವ್ಲಿಮಿಡ್ ಅನ್ನೋ ಔಷಧಿಯನ್ನ ಬಳಸಲಾಗುತ್ತೆ. ಅಮೆರಿಕಾದಲ್ಲಿ ರೋಗ ಮತ್ತೆ ಬರುವ ಲಕ್ಷಣ ಕಾಣೋವರೆಗೂ ಇದನ್ನ ಕೊಡ್ತಾರೆ. ಆದ್ರೆ ಇದು ಕಲ್ಲಿನ ಮೇಲೆ ಕೆತ್ತಿದ್ದ ನಿಯಮವೇನಲ್ಲ. ಅಡ್ಡ ಪರಿಣಾಮಗಳು ಕಾಣಿಸ್ಕೊಂಡ್ರೆ ಡೋಸೇಜ್ ಹೆಚ್ಚು ಕಡಿಮೆ ಮಾಡಬಹುದು. ಒಂದು ವೇಳೆ ಈ ಔಷಧಿ ಸರಿ ಹೊಂದಲೇ ಇಲ್ಲ ಅಂದ್ರೆ ಬೇರೆ ಆಯ್ಕೆಗಳೂ ಇವೆ. ಅಷ್ಟೇ ಅಲ್ಲ, ರೋಗದ ಅಪಾಯ ಹೆಚ್ಚಿದ್ರೆ ಇದರ ಜೊತೆಗೆ ಬೇರೆ ಔಷಧಿಗಳನ್ನು ಸೇರಿಸಬಹುದು. ಇಷ್ಟೆಲ್ಲಾ ಮಾಹಿತಿ ಜೊತೆಗೆ ನಾವೀಗ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಅದುವೇ ನಿಮ್ಮ ಚಿಕಿತ್ಸೆಯ ಕುರಿತಾದ ಸಂವಾದ. ಇಲ್ಲಿಯವರೆಗೆ ನಾವು ಪಡೆದ ಜ್ಞಾನವನ್ನ ಬಳಸಿಕೊಳ್ಳುವ ಸಮಯ ಇದು. ಒಂದು ವಿಷಯವನ್ನ ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಬೇಕು. ಚಿಕಿತ್ಸಾ ಯೋಜನೆ ಅನ್ನೋದು ಕೇವಲ ವೈದ್ಯರು ಬರೆದುಕೊಡುವ ಪ್ರಿಸ್ಕ್ರಿಪ್ಷನ್ ಅಲ್ಲ. ಅದು ರೋಗಿ ಮತ್ತು ಆರೋಗ್ಯ ತಂಡದ ನಡುವೆ ನಡೆಯುವ ಒಂದು ನಿರಂತರ ಸಂಭಾಷಣೆ.
ಕಾಲಕ್ಕೆ ತಕ್ಕಂತೆ ಅಗತ್ಯಕ್ಕೆ ತಕ್ಕಂತೆ ಬದಲಾಗುವ ಒಂದು ಜೀವಂತ ಮಾರ್ಗಸೂಚಿ ಅದು. ಹಾಗಾಗಿ ಈ ಇಡೀ ಚರ್ಚೆಯ ಕೊನೆಯ ಮತ್ತು ಅತ್ಯಂತ ಪ್ರಮುಖ ಸಂದೇಶ ಇದು: ನಿಮ್ಮ ಚಿಕಿತ್ಸೆಯ ಗುರಿಗಳ ಬಗ್ಗೆ ನಿಮ್ಮ ಆರೋಗ್ಯ ತಂಡದೊಂದಿಗೆ ಮುಕ್ತವಾಗಿ ಮಾತನಾಡಿ. ನೆನಪಿಡಿ, ಸರಿಯಾದ ಪ್ರಶ್ನೆಗಳನ್ನ ಕೇಳೋದ್ರಿಂದ ಮತ್ತು ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳೋದ್ರಿಂದ ಈ ಚಿಕಿತ್ಸಾ ಪಯಣದಲ್ಲಿ ಆತ್ಮವಿಶ್ವಾಸದಿಂದ ಮುನ್ನಡಿಬಹುದು.